ಸುರಭಿ ಅವರು ಇವಾಗ ರೆಡಿ ಆಗಿದ್ದಾರೆ. ಫೀಲ್ಡಿಗೆ ಹೋಗಿ ಟೆನ್ನಿಸ್ ಆಡ್ತಲೇ ಇರೋದು. ಬೇರೆ ಕಾಸ್ಟ್ಯೂಮ್ ಅಲ್ಲಿ ಇದ್ರು, ಹೀಗಾಗಿ ಟೆನ್ನಿಸ್ ಕಾಸ್ಟ್ಯೂಮ್ ಅಲ್ಲಿ ಈಗ ರೆಡಿಯಾಗಿ ಬಂದಿದ್ದಾರೆ. ಒಬ್ಬರೇ ಆಡಕ್ಕಾಗಲ್ಲ, ಟೆನ್ನಿಸ್ ಅಂತ ಹೇಳಿದ್ಮೇಲೆ ಇನ್ನೊಬ್ರು ಬೇಕೇ ಬೇಕು. ಯಾರ ಜೊತೆ ಆಡ್ತೀರಾ ಇವತ್ತು? ನನ್ನ ಕೋಚ್ ಇದ್ದಾರೆ ಇವತ್ತು. ಓಕೆ. ಸೊ ಮತ್ತೆ ಇನ್ನೊಬ್ರು ಪ್ಲೇಯರ್ ಇದ್ದಾರೆ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಅವ್ರ ಜೊತೆ ಆಡ್ತೀನಿ. ಶೋರ್. ಮೇಡಮ್ ಕೋಚ್ ಬಗ್ಗೆ ಹೇಳ್ಬೇಕು. ಅವರು ಅಚ್ಚ ಕರ್ನಾಟಕದವರು ಮತ್ತೆ ಮೈಸೂರಿನವರು. ಬನ್ನಿ ಸರ್, ಬನ್ನಿ 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 ಬನ್ನಿ. ನಮಸ್ಕಾರ ಸರ್. ಶ್ರೀನಾಥ್ ಪ್ರಹ್ಲಾದ್ ಅಂದ್ಬಿಟ್ಟು. ಪ್ರಹ್ಲಾದ್ ಸರ್ ನಮಸ್ಕಾರ. ಮತ್ತೆ ಡೇವಿಸ್ ಕಪ್ ಪ್ಲೇಯರ್ ಮೇಡಮ್. ವಾವ್. Played for the country. ಹೆಮ್ಮೆ ಆಗುತ್ತೆ. ಓಕೆ, ನಿಮ್ಮನ್ನ ಮೀಟ್ ಮಾಡಿದ್ದು ನನಗೆ ಸುರಭಿ ಮುಖಾಂತರ ನಮಗೆ ಖುಷಿ ಆಗ್ತದೆ. ನಮ್ಮ ವೀಕ್ಷಕರಿಗೆ ಕೂಡ ತುಂಬಾ ಇಂಟ್ರೊಡ್ಯೂಸ್ ಆದಂಗೆ ಆಯ್ತು. ಸ್ಟಾರ್ಟಿಂಗ್ ಇಂದಲೂ ಇವ್ರೇನ ನಿಮಗೆ ಕೋಚ್ ಇದ್ದಿದ್ದು? ಇಲ್ಲ, ಇವಾಗ ಆಲ್ಮೋಸ್ಟ್ 3 years ಆಯ್ತು. ಓಕೆ. ಸೊ ಮತ್ತೆ ಒಳ್ಳೆ ಕೋಚ್ ಅಂತ ಸಿಗೋದು ಬಹಳ ಪುಣ್ಯ ಮಾಡಿರ್ಬೇಕು ಮೇಡಮ್. ಆ ವಿಷಯದಲ್ಲಿ ನಾವು ನಿಜ ಹೇಳ್ತೀವಿ, ನಾವು ಬಹಳ ಪುಣ್ಯ ಮಾಡಿದೀವಿ. ಅದು ಅವಳಿಗೆ ಆ ತರ ಕೋಚ್ ಸಿಗ್ಬೇಕಂದ್ರೆ. ಯಾಕೆಂದ್ರೆ ಮೇಡಮ್ ಕರ್ನಾಟಕದಲ್ಲಿ ಕೋಚಸ್ ಟೆನ್ನಿಸ್ಗೆ ಅಂತ ಇಲ್ಲ. ಮುಂದಕ್ಕೆ ಹೋಗ್ತಾ ನೀವು ಅಪ್ಗ್ರೇಡ್ ಆಗ್ತಾ ಈ ತರ ಕೋಚ್ಗಳು ಇಲ್ಲ. ಎಲ್ಲೋ ಬೆರಳೆಣಿಕೆ ಎಷ್ಟು, ಅದರಲ್ಲಿ ಸರ್ ಮೊದಲಿಗರಾಗಿ ನಿಂತ್ಕೋತಾರೆ. ಅಲ್ಲ, ಅದು ಅಷ್ಟಿಲ್ದಲೆ ನಮ್ಮ ಹಿರಿಯರೊಂದು ಗಾದೆ ಮಾತೆ ಹೇಳಿದ್ರ, ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರಿ ಇರ್ಬೇಕು ಅಂತ ಹೇಳಿ.